ನಿಮ್ಗೆ ಇಲ್ಲಿ ನಾರ್ಮಲ್ ಮೀಟರ್ ಬೋರ್ಡ್ ಕೊಟ್ಟಿದ್ದಾರೆ, ಕಡ್ಡಿ ಮೀಟರ್ ಬೋರ್ಡ್ ಅಂತ ಹೇಳ್ಬೋದು. ಇಲ್ಲಿ ಪೆಟ್ರೋಲ್ ಕೂಡ ನಿಮ್ಗೆ ಕಡ್ಡಿಯಲ್ಲೇ ತೋರಿಸುತ್ತೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಸ್ವಲ್ಪ ಗಾಡಿನ ಆ ಸೈಡ್ ಇಟ್ಟು ನಾವು ಒಂದು ಚಿಕ್ಕ ವಿಷಯ ಮಾತಾಡೋಣ. ಒಂದು ಜನಗಳು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಒಂದು ಜನಗಳು ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋ ಮಾಡುವಾಗ ಬೇಜಾರಾಗುತ್ತೆ. ನಾವು ಮಾಡ್ತಿರೋ ವಿಡಿಯೋಗೆ ಸರಿಯಾಗಿರೋ ವ್ಯೂಸ್ ಬರ್ತಾ ಇಲ್ಲ, ಸರಿಯಾಗಿರೋ ಒಂದು ರೆಸ್ಪಾನ್ಸ್ ಸಿಗ್ತಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಏನಂದ್ರೆ ಇವತ್ತು ನಾವು ಮಾಡ್ತಿದೀವಿ ಆಕ್ಟಿವಾ 6G ಗಾಡಿನ. ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ನಾನು ಬರೀ ಆಕ್ಟಿವಾ ಗಾಡಿನ, ಅದು 2014 ಮಾಡಲು, ಇದು 2022 ಮಾಡಲು. ಇದರಲ್ಲಿ ತುಂಬಾನೇ ಚೇಂಜಸ್ ಇದೆ, ಯಾಕಂದ್ರೆ ಇದು BS6 ಗಾಡಿ. ಸೊ BS6 ಅಲ್ಲಿ ನಿಮ್ಗೆ ಸೆನ್ಸರ್ ಕೂಡ ಬರುತ್ತೆ, ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ನೀವು, ಸ್ಟ್ಯಾಂಡ್ ಇದೆ, ಗಾಡಿನ ಆನ್ ಮಾಡ್ತೀನಿ. ಸೊ ನೋಡ್ಬೋದು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಸೆಲ್ಫ್ ಕೊಡ್ತಿದ್ದೀನಿ ನಾನು. ಇವಾಗ ನಿಮ್ಗೆ ಸ್ಟ್ಯಾಂಡ್ ತೆಗ್ದು ತೋರಿಸ್ತೀನಿ. ನೋಡಿದ್ರ ಗಾಡಿ ಸ್ಟಾರ್ಟ್ ಆಯ್ತು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಮುಂದ್ಗಡೆ ಮತ್ತೆ ಹಿಂದ್ಗಡೆ 90 ಸೆಷನ್ ಟೈರ್ ಸಿಗುತ್ತೆ ನಿಮ್ಗೆ. ಇಲ್ಲಿ ನಾರ್ಮಲ್ ಮೀಟರ್ ಬೋರ್ಡ್ ಕೊಟ್ಟಿದ್ದಾರೆ, ಕಡ್ಡಿ ಮೀಟರ್ ಬೋರ್ಡ್ ಅಂತ ಹೇಳ್ಬೋದು. ಇಲ್ಲಿ ಪೆಟ್ರೋಲ್ ಕೂಡ ನಿಮ್ಗೆ ಕಡ್ಡಿಯಲ್ಲೇ ತೋರಿಸುತ್ತೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಸ್ವಲ್ಪ ಗಾಡಿ ಆನ್ ಮಾಡಿ ನೋಡೋಣ. ಇದೇನಂತ ನನ್ಗೂ ಗೊತ್ತಾಗ್ಲಿಲ್ಲ, ಇದೇನಂತ ನನ್ಗೂ ಕನ್ಫರ್ಮ್ ಇಲ್ಲ, ಕಮೆಂಟ್ ಮಾಡಿ ಹೇಳಿ ನೀವೇ. ಸೊ ಇಂಡಿಕೇಟರ್ ಎಲ್ಲ ಕೊಟ್ಟಿದ್ದಾರೆ ಸೌಂಡ್ ಜೊತೆ, ಪಬ್ಬ ಭಯಂಕರ ಸೌಂಡ್ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹಾರನ್ ಬಗ್ಗೆ ಹೇಳೋದಾದ್ರೆ, ನಾನು ಹೇಳ್ದೆ ಅಲ್ಲ, ಸೀಟ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಹೇಳ್ತೀನಿ ಗುರು, ಭಯಂಕರ ಹಾರ್ಡ್ ಇದೆ. ಯಾವ ಸೀಟ್ ಹಾಕಿದೆ? ಕಂಪ್ನಿ ಕೊಟ್ಟ ಸೀಟ್ ಇಲ್ಲ, ಹಾಕೊಳ್ಬೇಡಿ. ಕಂಪ್ನಿ ಕೊಟ್ಟಿರೋ ಸೀಟು ಯಾವ್ದೇ ಕಾರಣಕ್ಕೂ ಹಾಕೊಳ್ಬೇಡಿ. ಆಯ್ತು. ಆಮೇಲೆ ನೀವೇ ಒಂದು ಖುದ್ದಾಗಿರೋ ಅಂಗಡಿ ಹೋಗಿ ಒಂದು ಚೆನ್ನಾಗಿರೋ ಸೀಟ್ ಕವರ್ ಹಾಕಿ. ಸ್ವಲ್ಪ ಗಾಡಿನ ಆ ಸೈಡ್ ಇಟ್ಟು ನಾವು ಒಂದು ಚಿಕ್ಕ ವಿಷಯ ಮಾತಾಡೋಣ. ಒಂದು ಜನಗಳು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಒಂದು ಜನಗಳು ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋ ಮಾಡುವಾಗ ಬೇಜಾರಾಗುತ್ತೆ. ನಾವು ಮಾಡ್ತಿರೋ ವಿಡಿಯೋಗೆ ಸರಿಯಾಗಿರೋ ವ್ಯೂಸ್ ಬರ್ತಾ ಇಲ್ಲ, ಸರಿಯಾಗಿರೋ ಒಂದು ರೆಸ್ಪಾನ್ಸ್ ಸಿಗ್ತಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ. ನನಗೆ ಏನು ಕಣ್ಣೆ ಮಂಜೆ ಆಗ್ಬಿಡ್ತಿರೋ ಲೈಟ್ ನಿಮ್ಗೆ ಹೆಲೋಜಿನ್ ಕೊಟ್ಟಿದ್ದಾರೆ ಅಂತ ಎಣಿಸ್ಕೊಳ್ಬೇಡಿ. ನಿಮ್ಗೆ ಮುಂದಿರೋ ಲೈಟು LED ಲೈಟ್ ಕೊಟ್ಟಿದ್ದಾರೆ. ಸೊ LED ಇಂಡಿಕೇಟರ್ ಕೂಡ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಇಲ್ಲಿ ತನಕ ಬಂದು ಈ ಗಾಡಿ ರಿವ್ಯೂ ಮಾಡ್ತಿದ್ದೀನಿ. ಸೊ ಒಂದು ಸಪೋರ್ಟ್ ನಿಮ್ ಕಡೆಯಿಂದ ಬೇಕಂತ ನಾನು ಕಳೆಯಿಂದ ಒಂದು ಸೈಡ್ ಬೋಳಿ ಮಾನೆ ಈ ಒಂದು ಪುಸ್ತಕ ನನ್ನಲ್ಲೇ ಉಳಿತು. ಸೊ ಇದರಲ್ಲಿ ನಿಮ್ಗೆ 110cc ಇಂಜನ್ ಸಿಗುತ್ತೆ, 9 BHP ಆದ್ರೆ 9 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಇದರಲ್ಲಿ. ಗಾಡಿ ಪೆಟ್ರೋಲ್ ಕೆಪಾಸಿಟಿ ಎಷ್ಟು ಅಂದ್ರೆ 5.3 ಲೀಟರ್ ಇದೆ. 5.3 ಲೀಟರ್ ಅಂದ್ರೆ ಸಮಥಿಂಗ್ ಇದು ಮೈಲೇಜ್ 60 ಕೊಡುತ್ತಂದ್ರೆ ನಿಮ್ಗೆ ಫುಲ್ ಟ್ಯಾಂಕ್ ಅಲ್ಲಿ ಆರಾಮಾಗಿ 310 ಕಿಲೋಮೀಟರ್ ಆರಾಮಾಗಿ ಓಡಿಸಬಹುದು. ಕೂಡ ಚೆನ್ನಾಗೆ ಕೊಟ್ಟಿದ್ದಾರೆ. ಇದ್ರ ಹೆಸರೆಲ್ಲ ಕೇಳ್ಬೇಡಿ, ನನ್ಗಂತೂ ಗೊತ್ತಿಲ್ಲ. ನಿಮ್ಗೆ ಹಿಂದ್ಗಡೆ ಸಿಂಗಲ್ ಸಸ್ಪೆನ್ಷನ್ ಸ್ವಿಂಗ್ ಆರ್ಮ್ ಕೊಟ್ಟಿದ್ದಾರೆ. ಹಿಂದಿರೋದು ನಿಮ್ಗೆ ಟೇಲ್ ಲ್ಯಾಂಪ್ ಕೊಟ್ಟಿದಾರಲ್ಲ, ಸಾಲಿಡ್ ಆಗಿ ಕೊಟ್ಟಿದ್ದಾರೆ. ಹೂವಿನ ಶೇಪ್ ನನ್ನ ಪ್ರಕಾರ ಇಲ್ಲ, ಬಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಇದೊಂಥರ ನಿಮ್ನ ಸೇವ್ ಮಾಡುತ್ತೆ ಅಂತ ಹೇಳ್ಬೋದು. ಕ್ರಾಶ್ ಗಾರ್ಡ್ ತರನೇ ಒಂಥರ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಟೆಕ್ನಾಲಜಿ ಏನಂದ್ರೆ ಸಟ್ ಅಂತ ಓಪನ್ ಆಗುತ್ತೆ. ನೀವು ಪೆಟ್ರೋಲ್ ಇಲ್ಲೇ ಹಾಕೊಳ್ಬಹುದು. ಟೈಟ್ ಇತ್ತಲ್ಲ ಗಡ, ಗೊತ್ತಿಲ್ಲ, ಕೈ ಜಾರ್ತಿತ್ತ ಗೊತ್ತಾಗಿ. ಎಂತ ಸಾಹಸ ಮಾಡ್ತಾ ಬೇರೆ. ಪೆಟ್ರೋಲ್ ಮಾತ್ರ ಸುಮಾರು ಇದೆ ಅಂತ ಹೇಳ್ಬೋದು. ಕಾಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟು. ಆಕ್ಟಿವಾ 5G ಅಂತ ಕೊಟ್ಟಿದ್ದಾರೆ ಇವ್ರು. ಇಲ್ಲಿ ಆಕ್ಟಿವಾ ಮಾತ್ರ ಸೈಕ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರೀಮಿಯಂ ತರ ಕೊಟ್ಟಿದ್ದಾರೆ ಆಕ್ಟಿವಾ, ನೋಡ್ಬೋದು. ಕಿತ್ಕೊಂಡು ಮನೆಗೆ ಹೋಗ್ಬೋದು ಅಂತ ಅನ್ಸ್ಕೊಳ್ತೀನಿ. ಇದನ್ನ ಆಗ್ತಾ ಇಲ್ಲ, ಹಾಗಿದ್ರೆ ಗ್ಯಾರಂಟಿ ತೆಗಿತಿದ್ದೆ. ಬರೀ ಇಂತದೆಯ. ಸೊ ಗಾಯ್ಸ್, ನಿಮ್ಗೋಸ್ಕರ ಒಂಥರ ಮೋಟೋ ಬ್ಲಾಗಿಂಗ್ ತರನೇ ಮಾಡ್ತಿದ್ದೀನಿ. ಇದು ಮೋಟೋ ಬ್ಲಾಗಿಂಗ್ ಅಲ್ಲ, ಹಿಂದ್ಗಡೆ ಒಬ್ಬ ಕ್ಯಾಮ್ರಾಮನ್ ಹಿಡ್ಕೊಂಡು ನಿಮ್ಗೋಸ್ಕರ ಕಷ್ಟಪಟ್ಟು ಒಂದು ಟೆಸ್ಟ್ ಡ್ರೈವ್ ನೋಡ್ತಿದ್ದೀನಿ ಗಾಡಿ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಲೇಬೇಕು. ಮಳೆ ಬರೋ ಸಾಧ್ಯತೆ ಇದೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಮೊದಲೇದಾಗಿ ನಾನು ಪಟ್ಟ ವಿಡಿಯೋ ಮಾಡ್ಬೇಕಂತ ಸ್ವಲ್ಪ ಕಷ್ಟಪಡ್ತಿದ್ದೀನಿ. ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಹಾಕಿ. ಸೊ ಟೆಸ್ಟ್ ಡ್ರೈವ್ ನೋಡೋಣ ಹೇಗಿದೆ ಅಂತ. ಸೊ ಗಾಡಿನ ಸ್ಟಾರ್ಟ್ ಮಾಡಿದ್ದೀನಿ, ಮುಂದೋಗೋಣ. ಎಂದೆಂದು ನಿನ್ನ ಮರೆತು ನಾನಿರಲಾರೆ,
ಹಾಡಿಗೆ ತಕ್ಕಂತೆ ಗಾಡಿ ಇದೆ ಗುರು. ಗಾಡಿ ಮಾತ್ರ ಬೊಂಬಟ್ಟು ಓಡಿಸುವಾಗ ಸ್ವಲ್ಪ ಶೇಕಿಂಗ್ ನಿಮ್ಗೆ ಸಿಗ್ಬೋದು. ಮೀಟರ್ ಬೋರ್ಡ್ಗಿಂತ ಸ್ವಲ್ಪ ಮೇಲಿಡಿ ಕ್ಯಾಮ್ರಾಮ್ಯಾನ್. ಈಗ ನಿಮ್ಗೆ ವ್ಯೂ ಸರಿಯಾಗಿ ಸಿಗ್ತಿದೆ ಅಂತ ಹೇಳ್ಬೋದು. ಜಾಸ್ತಿ ರೋಡಿಗೆ ಹೋಗಲ್ಲ, ಇಲ್ಲೇ ರೋಡ್ ಹೊಡಿತೀನಿ. ಸೊ ಗಾಡಿ ಮಾತ್ರ ಸ್ಮೂತ್ ಇದೆ ಗುರು. ಎಕ್ಸಲೇಟರ್ ಕೇಬಲ್ ಇಂದ ಹಿಡಿದು ಅದರ ಸಿಸ್ಟಮ್ ತನಕ ಸ್ಮೂತ್ ಆಗಿ ಓಡಿಸ್ತಿದ್ದೀನಿ ನಾನು. ಸೊ ಗಾಡಿ ಕ್ಲೀನ್ ಆಗಿದೆ, ಕಂಡೀಷನ್ ಕೂಡ ಒಳ್ಳೆ ಇದೆ. 2.5 ವರ್ಷ ನಡೀತಾ ಇದೆ. ಮಾತ್ರ ಗಾಡಿ ಬಾಂಬ್ ಗುರು. ಸೊ ನನ್ನ ಹತ್ರನೂ ಆಕ್ಟಿವಾ, ಬರೀ ಆಕ್ಟಿವೇ ಇದೆ, ಅದು ಕೂಡ ಸೂಪರ್ ಆಗೇ ಇದೆ ಗುರು. ಅದನ್ನ ನಾನು ಟೆಸ್ಟ್ ಡ್ರೈವ್ ಮಾಡ್ಲಿಲ್ಲ, ಬಟ್ ಇವತ್ತು ಟೆಸ್ಟ್ ಡ್ರೈವ್ ಮಾಡೋಕೆ ಹಿಡ್ಕೊಂಡಿದ್ದೀನಲ್ಲ. ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ, ಸರಿ ಹಿಡ್ಕೊ ನನ್ನ ಮಗನೇ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಕ್ಯಾಮ್ರಾಮ್ಯಾನ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಟೆಸ್ಟ್ ಡ್ರೈವ್ ಇಲ್ಲಿಗೆ ಕ್ಯಾನ್ಸಲ್ ಮಾಡೋಣ. ಹೊಂಡಕ್ಕಿಂತ ಹಾರಿಸೋ ಮುಂಚೆನೆ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ. ಸೊ ಇದು ಮೋಟೋ ಬ್ಲಾಗಿಂಗ್ ಒಂದೇ ಬರಲ್ಲ, ಎಲ್ಲ ವಿಡಿಯೋನು ಕೂಡ ಹಾಕ್ತೀನಿ. ಓನ್ಲಿ ಬೈಕ್ ರಿವ್ಯೂ ಆ ಥರ ಏನಿಲ್ಲ. ಟ್ರಾವೆಲಿಂಗ್ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಅದು ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇದ್ರೆ ಗ್ಯಾರಂಟಿ ಹಾಕ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇವತ್ತಿಗೆ ಈ ಆಕ್ಟಿವಾದ ಜೊತೆ, ಆಕ್ಟಿವಾ 6G ಜೊತೆ ನಮ್ಮ ಪಯಣ ಇಲ್ಲಿಗೆ ನಿಲ್ಸೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ.